ಈಗ 2009 7 ಬಿಡದಿಟ್ಟು 5 ಟೌನ್ಶಿಪ್ ಮಾಡಿದ್ರು. ಯಾವುದೋ ಬಿಡದಿದ್ದೊಂದು, ಸಾತ್ನೂರೊಂದು, ನಂದಗುಡಿ ಒಂದು, ರಾಮಾಯಗನಹಳ್ಳಿ ಪಂಚಾಯತಿ ಒಂದು, ಇದು ನಮ್ಮ ಸೋಲೂರೊಂದು. 5 ಟೌನ್ಶಿಪ್ಪನ್ನ ಮಾಡಿದವರು, ಬ್ಲಾಕ್ ಮಾಡಿದವರು, ರೆಡ್ ಝೋನ್ ಮಾಡಿದವರು ಸನ್ಮಾನ್ಯ ಗೌರ್ಮೆಂಟ್ ಎಚ್ ಡಿ ಕುಮಾರಸ್ವಾಮಿ ಅವರು. ಅವತ್ತೇನು ಬ್ಲಾಕ್ ಮಾಡಿದ್ರು, ಅವತ್ತಿಂದ ಇವತ್ತು ಗಂಟೆ 30-40 ಲಕ್ಷ ರೂಪಾಯಿ ಇದೆ ಎಕರೆ ಜಮೀನು ಬೆಲೆ. ಇವಾಗ ನೋಡ್ಬೇಕು, ನಾನು ಈಗ ತರಿಸಿ ಮಾಹಿತಿ ನಿಮ್ಗೆ ಕೊಡ್ತೀನಿ. ಈಗ 1 ಎಕರೆ ವ್ಯಾಲ್ಯೂಯೇಷನು 30 ಲಕ್ಷ ರೂಪಾಯಿ ಇದೆ, 40 ಲಕ್ಷ ಇದೆ ಹೊಸೂರಲ್ಲಿ. 30 ಲಕ್ಷಪ್ಪ, ಗೌರ್ಮೆಂಟ್ ವ್ಯಾಲ್ಯೂ 30 ಲಕ್ಷ ಇದೆ, ಗೌರ್ಮೆಂಟ್ 30 ಲಕ್ಷ ಇದೆ. ಅವ್ರೇನಾದ್ರು ಅವತ್ತು ರೆಡ್ ಝೋನ್ ಮಾಡದೆ ಹೋಗಿದ್ದರೆ ಇವತ್ತು ರೈತರಿಗೆ 5 ಕೋಟಿ 6 ಕೋಟಿ ಸಿಕ್ತಿತ್ತು. ಇದು ಯಾರು ಗೊತ್ತಿಲ್ಲ, ಇದು ಟರ್ನ್ ಓವರ್ ಆಗಲಿಲ್ಲ. ಯಾವುದು ನ್ಯಾಯ, ಯಾವುದು ಅನ್ಯಾಯ? ಶಿವಕುಮಾರ್ ಅವರು ರೈತರಿಗೆ ಜಮೀನು ಕಿತ್ಕೊಳ್ಳೋಕೆ ಹೋಗೋರ? ರೈತರಿಗೆ ಒಳ್ಳೆ ಬೆಲೆ ಕೊಡಿಸೋ ಪ್ರಯತ್ನ ಮಾಡ್ತಾವ್ರೆ. ಅಲ್ಲೇನಾಗಿದೆ ಅಂದರೆ ಈ ಬೆಲೆಗಳು ವ್ಯಾಲ್ಯೂಯೇಷನ್ ಮೇಲೆ ಕೊಡಬೇಕು. ಗೌರ್ಮೆಂಟ್ ಗೈಡ್ಲೈನ್ ಮೇಲೆ ಏನಿದೆ ಅದ್ರ ಮೇಲೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ರೈತರಿಗೆ ಬೆಲೆ ಕೊಡೋದೇ ಹೊರತು ನೇರವಾಗಿ 5 ಕೋಟಿ ಕೊಡೋಕ್ಕಿಲ್ಲ, 6 ಕೋಟಿ ಕೊಡೋಕ್ಕಾಗೋದಿಲ್ಲ. ವ್ಯಾಲ್ಯೂಯೇಷನ್ ಬರೀ 40 ಲಕ್ಷ 60 ಲಕ್ಷ 80 ಲಕ್ಷ ಇದೆ. ಅವಾಗ ಒಂದಿಷ್ಟು 2.25 ಕೋಟಿ 2.5 ಕೋಟಿ ಕೊಡ್ಬೋದು. ಯಾರು ಇದಕ್ಕೆ ಕಾರಣಕರ್ತರು? ಯಾಕೆ ಹಿಂಗಾಯಿತು? ಇದು ಯಾರೋ ರೈತರಿಗೆ ಯಾರನ್ನ ಹೇಳಿದಾರಾ? ಯಾರೂ ಹೇಳಿಲ್ಲ. ಶಿವಕುಮಾರ್ ಮೋಸ ಮಾಡಿದ್ರು, ದಳ್ಳಾಳಿ ಕರ್ಕೊಂಡು ಹೋದ್ರು. ಈಗ ಉದಾಹರಣೆ ಹೇಳಬೇಕು ಅಂದರೆ ಅನಿತಾ ಕುಮಾರಸ್ವಾಮಿ 38-40 ಎಕರೆ ಜಮೀನಿದೆ. ನೀವು ಎಷ್ಟು ಲಕ್ಷ ತೊಗೊಂಡಿದ್ರಿ? 2 ಲಕ್ಷ 3 ಲಕ್ಷ 4 ಲಕ್ಷ ತೊಗೊಂಡಿದ್ದೀರಿ. ಅಗ್ರಿಗಳು 100 ಎಕರೆ ಇದೆ, 1000 ಎಕರೆ ಸೇಲ್ ಆಗೋಗಿದೆ. ನಿಯರ್ಲಿ 1000 ಎಕರೆ ಭೂಮಿ ಮಾರಾಟ ಆಗೋಗಿದೆ, ರೈತರು ಕೊಟ್ಬಿಟ್ಟಿದ್ದಾರೆ. ಎಷ್ಟಕ್ಕೆ? ಕೇಳಿದಷ್ಟಕ್ಕೆ 5 ಲಕ್ಷ 6 ಲಕ್ಷ 8 ಲಕ್ಷ 10 ಲಕ್ಷ 15 ಲಕ್ಷ 20 ಲಕ್ಷ. ಇದು ಯಾರು ಗೊತ್ತಿಲ್ಲ. ರೈತರ ಕಲ್ಲು ಇಟ್ಕೊಂಡ್ರೆ ಭೂಮಿ ಕಿತ್ಕೋಬೇಕು ಅಂತ ಶಿವಕುಮಾರ್ ಹೋಗಿಲ್ಲ. ಇದೇನು ಮಾಡೋ? ಈಗ ಬಗೆಹರಿಯೋಕ್ಕಾಗಲ್ಲ. ರೈತರಿಗೆ ಒಳ್ಳೆ ಕೆಲಸ ಮಾಡಿ ಈಗ ದುಡ್ಡೇ ಅಲ್ಲ 9600 ಕೊಡಬೇಕು ಅಂತ ಮಾಡೋರು. ಡೆವಲಪ್ರಿಗೆ 1 ಎಕರೆಗೆ 23,500 ಬರ್ತದೆ. ಡೆವಲಪ್ ಆದಂಥ 1 ಎಕರೆಯಲ್ಲಿ 23,500 ಬರ್ತದೆ. 25 ನೋಡಿ ನಿಮಗೆ ಸೂರಜ್ ಹೇಳೋನಂತೆ, ಯಾಕೆ 3 ಸಾರಿ ಸಂಸದರಾದರು ಬೊಮ್ಮಲು ಬರಬೇಕಾಯ್ತು ಅಂತ. ನಿಮ್ಗೆ ಆಶ್ಚರ್ಯ ಆಗ್ತದೆ. ರಾತ್ರಿ 10 ಗಂಟೆಯವರು ಏನೇನು ನ್ಯೂನ್ಯತೆ ಇದೆ, ಏನೇ ಸರಿ ಮಾಡಬೇಕು, ಏನು ಸರಿ ಮಾಡಿದ್ರೆ ರೈತರಿಗೆ ಲಾಭ ಆಗ್ತದೆ ಅಂತೇಳಿ 24/7 ಕೆಲಸ ಮಾಡ್ತಾರೆ. ಯಾಕೆ? ರೈತರ ಬಗ್ಗೆ ಕಳಕಳಿ ಇರೋದಕ್ಕೆ. ನಮ್ಮ ಖುಷಿ, ಇಂಥವ್ರೊಬ್ಬರಿಗೆ ಸಂಸ್ಥೆಗೆ ಬಂದಿರಲ್ಲಪ್ಪ ಅಂತ. ಇದು ಬಿಟ್ಬಿಟ್ಟು ರೈತರ ವಿಚಾರ ಬಿಟ್ಬಿಡ್ತೀರಿ, ಪರ್ಸನಲ್ಗೆ ಬರ್ತೀರಿ. ಶಿವಕುಮಾರ್ ಅಷ್ಟು ಮಾಡಿಬಿಟ್ಟವ್ರು, ಇಷ್ಟು ಮಾಡಿಬಿಟ್ಟಾರೆ, ರಾತ್ರಿ ತುಸು ಏನೇನೋ ಹೇಳ್ತೀರಿ ಸ್ಟೇಟ್ಮೆಂಟ್. ಯಾಕೆ ಹೇಳ್ತೀರಿ? ನೀವು ಮಾಡಿಲ್ವಾ? ಇವಾಗ ನಿಮ್ಮ ಮಕ್ಕಳೇ ಜಾಸ್ತಿ ಇಲ್ವಾ? ನಿಮ್ಮ ಅಣ್ಣದಿರು ಮಾಡಿಲ್ವಾ? ನೀವು ಮಾಡಿಲ್ವಾ? ನೀವು ಎಲ್ಲೆಲ್ಲಿ ಮಾಡಿಲ್ಲ? ಎಲ್ಲ ಮಾಡಿದ್ದೀರಿ. ನೀವು ಯಾಕೆ ಹೇಳ್ತೀರಿ? ಅವ್ರ ಬಗ್ಗೆ ಕೈ ಯಾಕೆ ತೋರಿಸ್ತೀರಿ? ಅವ್ರ ಬಗ್ಗೆ ಯಾಕೆ ತೋರಿಸ್ತೀವಿ? ಈಗ ಆಯಿತು, ವಾಪಸ್ ಕೊಟ್ಬಿಡಿ. ನೀವು ರೈತರು 40 ಎಕರೆ ಜಮೀನು ಅಕ್ವಿಷನ್ ಲಿಸ್ಟಲ್ಲಿ 40 ಎಕರೆ ಇದೆ, ವಾಪಸ್ ಕೊಟ್ಬಿಡಿ. ನೀವು ಬಿಡಿದ ಕೇಂದ್ರಗಳಿದ್ದು 6,000 7,000 ರೂಪಾಯಿ ಎಕರೆ ಜಮೀನು, ಅದು ವಾಪಸ್ ಕೊಟ್ಬಿಡಿ. ರೈತರ ಬಗ್ಗೆ ನೀವು ಮಸಳೆ ಕಣ್ಣು ತೋರಿಸೋರು, ವಾಪಸ್ ಕೊಡಿ. ನೀವು ಇಲ್ಲಪ್ಪ ರೈತರಿಗೆ ಅನ್ಯಾಯ ಆಗ್ತದೆ, ರೈತರು ಉಳಿಬೇಕು, ಇವತ್ತು ರೈತರ ಪರ ಹೋರಾಟ ಮಾಡಿದ್ಮೇಲೆ ಫಸ್ಟ್ ನೀವು ತೋರಿ, ನಿಮ್ಮಿಂದ ಸ್ಟಾರ್ಟ್ ಆಗಿಬಿಡಲಿ, ನಿಮ್ಮಿಂದ ಸ್ಟಾರ್ಟ್ ಆಗಲಿ. ರೈತರು ವಾಪಸ್ ಕೊಟ್ಬಿಡಿ. ನೀವು 9 ಸಾರಿ MLA ಆಗಿರುತ್ತೆ, 89ನಲ್ಲಿ ಬಂದವರು. ಎಲ್ಲ ಹೋರಾಟಗಳು, ಎಲ್ಲ ಚಳುವಳಿಗಳು ಎಲ್ಲ ಎದುರಿಸೇ ಬಂದಿರೋ ಅವರು. ಏನು ಹೆದರ್ಕೊಬಿಟ್ಟಾರ? ಹೊಸೂರಿಗಲ್ಲಿ ಬರಲ್ವಾ? ಅಲ್ಲಿ ರೈತರಿಗೂ ಇಲ್ಲಿ ಗೊತ್ತಿಲ್ವ ರೈತರು ಯಾರು ಮಾಡಿದ್ರು ಅಂತ? ಎಲ್ಲ ಗೊತ್ತಿದೆ. ಬುಚ್ಚಡಿದು ರೈತರಿಗೆ ಒಂದು ಅಷ್ಟು ಜನ ಹಾಕೋಬಿಟ್ಟು ಶಿವಕುಮಾರ್ ಜೊತೆ ರೈತರುಗಳ ದಳ್ಳಾಳಿಗಳು ಮೀಟಿಂಗ್ ದಳ್ಳಾಳಿ ಮಾಡ್ತಾರೆ. ಆಯಿತು, ಡೇಟ್ ಕೊಡ್ತಾರೆ, ಶಿವಕುಮಾರ್ ಬರ್ತಾರೆ. ಏನು ಶಿವಕುಮಾರ್ ಈಗ ಬರೋದವರು ಎಂತೆಂಥದ್ದು ಫೇಸ್ ಮಾಡ್ಕೊಂಬಂತಾರೆ. ಅವ್ರು ಫೇಸ್ ಮಾಡೋ ಶಕ್ತಿ ಅವ್ರಿಗಿದೆ. ನೀವು ಅಗುರವಾಗಿ ಮಾತ್ರ ನಿಲ್ಲಿಸಿ. ಯಾಕೆಂದರೆ ಇನ್ನೂ ಸಾಲದು ನಿಕ್ಕಿಲ್ಲ ಅವ್ರಿಗೆ. ಈಗ 3 ಸಾರಿ 3 ಕಡೆ ಏನಾಗವ್ರು ಅವರು? 3 ಕಡೆ ಮಂಡ್ಯ ಗೆದ್ದರು, ರಾಮನಗರ ಗೆದ್ದರು, ಚನ್ನಪಣ್ಣ ಗೆದ್ದರು. 3 ಕಡೆ ಗೆಲ್ಲಿಲ್ಲ ಅವರು. ನೀವು ಜನ ಗೌರವ ಕೊಟ್ರಿ, ನಿಮಗೆ ನೀವು ಸೋತಿದ್ದೀರಿ ಮಾಡ್ತದೆ ಅಂತ ಹೇಳ್ತೀರಿ. ಅದೇ ನಿಖಿಲ್ ಕುಮಾರಸ್ವಾಮಿ ಹೇಳ್ತೀವಿ, ಇದೇ ಥರ ನೀವು ಏನಾದರೂ ಮಾತಾಡ್ಕೊಂಡು ಹೋದರೆ ಯಾವುದೇ ಕಾರಣಕ್ಕೂ ನೀವು 28 ಕುಮಾರ್ ಡಿ ಕೆ ಶಿವಕುಮಾರ್ ಮಾಜಿ ಯಾವುದೇ ಕಾರಣಕ್ಕೂ ಮಾಜಿ ಆಗಲ್ಲ. ಅವ್ರ ಜೀವಮಾನ ಇರೋ ಗಂಟ, ಅವ್ರು ಉಸಿರಿರೋ ಗಂಟ ಮಾಜಿ ಆಗೋದೇ ತಿಳ್ಕೊಂಡು. ನೀವು 28ಗೆ ಮಾಜಿ ಆಗ್ಬಿಡ್ತಾರೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಹೇಳಿದಿರಿ. ಯಾವುದೇ ಕಾರಣಕ್ಕೂ ಅವ್ರು ಆಗಲ್ಲ. ನೀವಿನ್ನೂ ಆಗಿದ್ದೀರಿ, 3 ಸಾರಿ ಪಲ್ಟಿ ಹೊಡೆದಿದ್ದೀರಿ, ನೀವು ಆಯ್ತೀರಿ, ಅವ್ರು ಆಗೋದಿಲ್ಲ. ನೀವು ಇನ್ನೂ 1 ಸಾರಿ ಚುನಾವಣೆ ಗೆದ್ದು ನೋಡಿ. ನೀವು ಅಲ್ಲ ಹೇಳೋದು, ಗೆಲ್ಲಕ್ಕೂ ಆಗಲ್ಲ, ಮಾಜಿಯಲ್ಲಿ ಆಯ್ತಾರೆ. ಹಾಗಾಗಿ ನೀವು ಮಾಧ್ಯಮದ ಸ್ನೇಹಿತರುಗಳು ದಯವಿಟ್ಟು 2034 ಬಗ್ಗೆ ಸವಿಸ್ತಾರವಾಗಿ ರೈತರಿಗೆ ಅನುಕೂಲ ಏನು ಅನನುಕೂಲ ಏನು, ಈಗ ಡೆವಲಪ್ಮೆಂಟ್ ಲ್ಯಾಂಡಲ್ಲಿ 9,000 ಕೋಟಿ ರೈತರು ಅನುಕೂಲ ಆಗಿಲ್ವಾ, ಸ್ವಲ್ಪ ನೀವು ಜನಗಳಲ್ಲಿ ಆಮೇಲೆ ಎಷ್ಟು ಎಕರೆ ಮಾರಿದ್ದಾರೆ, ಮಾರಾಟ ಆಗಿದೆ, ಯಾರೋ ಒಂದಷ್ಟು ಜನ ಕೂರಿಸ್ಕೊಂಡು ಡಿ ಕೆ ಶಿವಕುಮಾರ್ ವಿರುದ್ಧವಾಗಿ ಮಾತಾಡಿ ರೈತ ವಿರುದ್ಧ ಅನ್ನೋದು ತಪ್ಪು. ಹಾಗಾಗಿ ಅದನ್ನು ನಾವು ಏನು ನಮ್ಮ ನಿಖಿಲ್ ಕುಮಾರಸ್ವಾಮಿ ಮಾತಾಡಿದರೆ ಅದನ್ನ ಖಂಡಿಸ್ತೀವಿ. ನಾವು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಖಂಡಿಸ್ತೀವಿ. ಇನ್ನೊಂದು ಸಾರಿ ಏನಾದರೂ ಈ ಥರ ವಾರ್ನಿಂಗ್ ಕೊಡೋದು ಮಾಡಿದ್ರೆ ನಮ್ಮ ಪಕ್ಷದಲ್ಲೂ ಮುಖಂಡರುಗಳು ಲೀಡರ್ಗಳು ನಾವು ಸಾಕಷ್ಟು ನಾವು ನೋಡಿದ್ದೀವಿ. ನಾವು ವಾರ್ನಿಂಗ್ ಕೊಡೋದು ಗೊತ್ತು,
ಅಟ್ಯಾಕ್ ಮಾಡೋದು ಗೊತ್ತು, ಎಲ್ಲ ಗೊತ್ತಿದೆ. ಅವರೇನೋ ಯಂಗ್ಸ್ಟರ್ಸು ನಾನು ಮಾತಾಡ್ಬಿಟ್ರೆ ಮೀಡಿಯಾದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ದಿನಕ್ಕೆ ಹೋಗುತ್ತದೆ. ಸೋಷಿಯಲ್ ಮೀಡಿಯಾದಲ್ಲಿ ಇದು ಮಳೆ ಬಿದ್ದಾಗ ಚಿಟ್ಟೆ ಉಳ್ತದಲ್ಲ, ಹೋಗ್ತದೆ. ಅದು ಇವತ್ತು ನೋಡ್ತಾನೆ ಹಳೇದಾಗ್ತದೆ. ಆ ಥರ ಇದು ಏನು ಆದರೆ ದೊಡ್ಡ ವಿಚಾರ ಏನು ಆಗಿಬಿಡಲ್ಲ. ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಹೈಲೈಟ್ ಆಗ್ಬೋದು, ಪಬ್ಲಿಕಲ್ಲಿ ಹಾಕೋಕ್ಕಾಗಲ್ಲ. ಚರ್ಚೆ ಕೂತು ಬರಲಿ ಅವರು. 13 ನಾನೇ ಚರ್ಚೆ ಮಾಡ್ತೀನಿ, ಯಾರು ಬೇಡ, ನಾನೇ ಚರ್ಚೆ ಮಾಡ್ತೀನಿ. 13 ತಂದೋರು ಯಾರು ಅಂತ ಗೊತ್ತಾಗುತ್ತೆ, ರೈತರ ಅನುಕೂಲ ಏನು ಹೇಳ್ತೀನಿ ನಾನು. ಹಾಗಾಗಿ ಇದನ್ನು ಬಲವಾಗಿ ಖಂಡಿಸಿ ನಾವು ಇನ್ನು ಮುಂದೆ ಡಿ ಕೆ ಶಿವಕುಮಾರ್ ಬಗ್ಗೆ ಹಗುರವಾಗಿ ಮಾತಾಡಿದ್ರೆ, ಡಿ ಕೆ ಸುರೇಶ್ ಬಗ್ಗೆ ಮಾತಾಡಿದ್ರೆ, ನಮ್ಮ ಸರ್ಕಾರದ ಬಗ್ಗೆ ನಾವು ಕೂಡ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳ್ತಾ ನಾನು ಮುಗಿಸ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.